ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಸಕಾರಾತ್ಮಕ ಚಿಂತನೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ವಿ. ಈ ಸಂಚಿಕೆಯಲ್ಲೂ ಸಕಾರಾತ್ಮಕ ಚಿಂತನೆ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಇದ್ದಾರೆ ಬ್ರಹ್ಮಕುಮಾರಿ ರೂಪಕ್ ಅವರು. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ಸ್ವಾಗತ. ಅನೇಕ ಬಾರಿ ಯಾವಾಗ ನಮ್ಮ ಜೀವನದಲ್ಲಿ ಅಸಫಲತೆ ಸಿಗುತ್ತೆ, ಆವಾಗ ನಮಗೆ ನಮ್ಮ ಜೀವನದ ಮೇಲೆ ಬೇಸರ ಅನ್ನೋದಾಗುತ್ತೆ. ಅಂತಹ ಸಮಯದಲ್ಲಿ ನಮಗೆ ಈ ನಕಾರಾತ್ಮಕ ಚಿಂತನೆ ಅನ್ನೋದು ಹೆಚ್ಚಾಗುತ್ತೆ. ಇಂಥ ಸಮಯದಲ್ಲಿ ಅಕ್ಕ ಅವರೇ, ನಾವು ಏನನ್ನು ಮಾಡಬೇಕು? ವರ್ತಮಾನ ಸಮಯದ ಜೀವನ ಶೈಲಿಯನ್ನು ನಾವು ನೋಡಿದಾಗ ನಮ್ಮ ಸುತ್ತಮುತ್ತ ಇರುವಂಥ ಪರಿಸರದಲ್ಲೇ ಒಂದು ರೀತಿಯಾದ ನಕಾರಾತ್ಮಕ ವಾತಾವರಣ ಇದೆ, ಅದು ಒಪ್ಕೊಳ್ಳುವಂಥ ವಿಷಯ. ಆದರೂ ಸಹ ಈಗ ಮನಸ್ಸಿನ ಬಗ್ಗೆ ಬಹಳಷ್ಟು ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಮನಸ್ಸನ್ನು ನಾವೇನು ಹೇಳ್ತೀವಿ, ಇದು ನನ್ನ ಮನಸ್ಸು ಅಂಥೇಳಿ ಅಲ್ವೇ. ನನ್ನ ಮನಸ್ಸು ಯಾಕೋ ಬೇಜಾರಾಗಿದೆ, ನನ್ನ ಮನಸ್ಸು ಇವತ್ತು ತುಂಬ ಖುಷಿಯಾಗಿದೆ. ಸೊ ಅಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಮನಸ್ಸೆನ್ನುವಂಥದ್ದು ನನ್ನದು ಅಂತ ಹೇಳ್ತೀವಿ. ಸೊ ನನ್ನದಾಗಿರುವಂತಹ ಮನಸ್ಸನ್ನು ನಾನು ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳುವಂತಹ ಒಂದು ಕಲೆಯನ್ನು ನಾವು ಕಲ್ತ್ಕೊಂಡಾಗ ಬಹುಶಃ ಇವತ್ತೇನು ನಮಗೆ ಹೆಚ್ಚಾಗಿ ನಮ್ಮದೇ ಕಾರಣ ಅಲ್ಲದೇ ಇರ್ಬೋದು, ಕಾರಣ ಇರಬಹುದು, ಆದರೂ ಸಹ ಪದೇ ಪದೇ ನಮ್ಮ ಮನಸ್ಸು ಬೇಗ ಬೇಗ ನಕಾರಾತ್ಮಕ ವಿಚಾರಗಳನ್ನು ಏನು ಮಾಡುತ್ತೆ, ಇದರಿಂದ ನಾವು ಸ್ವಲ್ಪ ಮುಕ್ತರಾಗ್ಬೋದು. ಇದು ಕಾರಣ ಏನಪ್ಪ ಅಂತಂದರೆ, ಇವತ್ತು ನಾವು ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದ್ತೀವಿ, ಟಿ ವಿ ನ್ಯೂಸ್ ನೋಡ್ತೀವಿ, ಅಥವಾ ನಮ್ಮ ಸುತ್ತಮುತ್ತ ಆಗುವಂತಹ ಅನೇಕ ಘಟನೆಗಳನ್ನು ನೋಡ್ತೀವಿ. ಇದೆಲ್ಲವೂ ಹೆಚ್ಚಾಗಿ ನಮಗೆ ನಕಾರಾತ್ಮಕ ದೃಶ್ಯಗಳನ್ನು, ಸಮಾಚಾರಗಳನ್ನೇ ನಮಗೆ ನೀಡ್ತಾ ಬಂದಿದೆ. ಅದರಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ನಾವು ಸಕಾರಾತ್ಮಕ ವಿಚಾರಗಳನ್ನು, ಒಂದು ಗುಡ್ ನ್ಯೂಸ್ ಅಂತ ನಾವೇನು ಹೇಳ್ತೀವಿ ಅದು ಹುಡುಕಬೇಕು. ಹಿಂದೆ ನ್ಯೂಸ್ ಪೇಪರಲ್ಲಿ ಏನು ಓದ್ತಾ ಇದ್ವಿ ಅದು ಅನೇಕ ರೂಪದಲ್ಲಿ ನಮಗೆ ಜ್ಞಾನೋದಯ ಆಗುವಂಥ ವಿಚಾರಗಳನ್ನು ಕೊಡ್ತಾಯಿದ್ರು. ಇವತ್ತು ಒಂದೊಂದು ಕಡೆ ಒಂದು ಸಣ್ಣ ಕಾಲಮಲ್ಲಿ ಎಲ್ಲೋ ಒಂದು ಕಡೆ ಒಂದಿಷ್ಟು ಒಂದು ಸುವಿಚಾರಗಳು, ಗೋಲ್ಡನ್ ಥಾಟ್ಸ್ ಅಂತ ಕೊಡ್ತಾರೆ. ಮಿಕ್ಕಿದ್ದೆಲ್ಲ ನೋಡಿ ಅನೇಕ ರೂಪದಲ್ಲಿ ನಮಗೆ ನಮ್ಮ ಮನಸ್ಸಿಗೆ ಫೀಡ್ ಆಗುವಂತಹ ಒಂದು ವಿಚಾರಗಳೇನಪ್ಪ ಅಂದರೆ ನಕಾರಾತ್ಮಕಗಳು. ಆದರೆ ಮನಸ್ಸು ಯಾರದು ಅಂದಾಗ ಇದು ನನ್ನ ಮನಸ್ಸು ಅಂತೀವಿ ಅಲ್ವೇ. ನಾನು ವಿಚಾರ ಮಾಡುವಂತಹ ವಿಚಾರಗಳ ಮೇಲೆ ನನಗೆ ಅಧಿಕಾರ ಇದೆ. ನನ್ನ ಸುತ್ತಮುತ್ತ ಆಗು ಹೋಗುತ್ತಾ ಇರುವಂಥದ್ದು ಏನೇ ಇರ್ಬೋದು, ಆದರೆ ಈ ಮನಸ್ಸೆನ್ನುವಂಥ ಶಕ್ತಿ ನನ್ನದಾಗಿರೋದ್ರಿಂದ ನಾವೇನು ಅಭ್ಯಾಸ ಮಾಡಬೇಕು ಅಂತಂದರೆ, ಬಾಹ್ಯ ಜಗತ್ತಿನ ಪ್ರಭಾವಕ್ಕೆ ನನ್ನ ಮನಸ್ಸು ಪ್ರಭಾವಿತ ಆಗಬಾರ್ದು. ಅಂತಹ ಒಂದು ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ನನ್ನ ಮನಸ್ಸಿನ ಸುತ್ತ ಒಂದು ಸುಂದರವಾದಂಥ ಸುವಿಚಾರಗಳ, ಸದ್ವಿಚಾರಗಳ, ಸಾತ್ವಿಕ ವಿಚಾರಗಳ, ಸತೋಪ್ರಧಾನ ವಿಚಾರಗಳ, ಸಕಾರಾತ್ಮಕ ವಿಚಾರಗಳ ಕೋಟೆಯನ್ನು ನಾನು ಕಟ್ಕೋಬೇಕು. ಇದು ನಾನೇ ನನ್ನ ಮನಸ್ಸಿಗೋಸ್ಕರ ಮಾಡುವಂತಹ ಒಂದು ಸುಂದರವಾದ ರಕ್ಷಣೆ. ಇದನ್ನು ಯಾವಾಗ ನಾವು ಪದೇ 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 ಅಭ್ಯಾಸ ಮಾಡ್ತೇವೆ, ಆಗ ಬಹುಶಃ ನನ್ನ ಸುತ್ತಮುತ್ತ ಸಕಾರಾತ್ಮಕ ವಿಚಾರಗಳು ಮಾಡುವಂಥ ವ್ಯಕ್ತಿಗಳಿಲ್ಲದೆ ಇರ್ಬೋದು, ನಕಾರಾತ್ಮಕ ಘಟನೆಗಳು ನನಗೆ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು, ಆ ಒಂದು ಸಮಾಚಾರಗಳು ಕೇಳಿಸ್ತಾ ಇರ್ಬೋದು. ಆದರೆ ಅದನ್ನು ನನ್ನ ಮನಸ್ಸಿನ ಒಳಗೆ ಪ್ರಭಾವಿಸಲಾಗದಂತಹ ಒಂದು ಸ್ಥಿತಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಸುಭದ್ರವಾಗಿ ರಚನೆ ಮಾಡಿಕೊಳ್ಬೋದು. ವಾಸ್ತವಿಕವಾಗಿ ಏನಾಗುತ್ತೆ, ದಿನನಿತ್ಯ ಜೀವನದಲ್ಲಿ ನೋಡಿ, ಈಗ ಮಗು ಸ್ಕೂಲ್ಗೆ ಹೋಗಿ ಬರುತ್ತೆ, ಒಂದು 10 ನಿಮಿಷ ಲೇಟ್ ಆಯಿತು, ಮನೆಯಲ್ಲಿ ತಾಯಿ ಬಹಳ ಬೇಗನೆ ಯೋಚನೆ ಮಾಡಿಬಿಡ್ತಾಳೆ, ಮಗು ಎಲ್ಲಾದರೂ ದಾರಿನಲ್ಲಿ ಏನಾದರೂ ಎಡೋ ಬಿದ್ದೋಯ್ತೋ, ಅಥವಾ ಏನಾದರೂ ಗಾಡಿನಿಗೆ ಆಕ್ಸಿಡೆಂಟ್ ಆಗೋಯ್ತು, ಅಥವಾ ಯಾರಾದ್ರೂ ಸುಳ್ಳು ಪಳ್ಳು ಹೇಳಿ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ರು. ಯಾಕೆಂದರೆ ಸಮಾಜ ಇವತ್ತೇನಾಗಿದೆ, ಒಂದು ರೀತಿ ಭಯದ ವಾತಾವರಣದಲ್ಲಿ ನಾವು ಜೀವನ ನಡೆಸ್ತಾ ಇರೋದ್ರಿಂದ ನಮ್ಮ ಮನಸ್ಸಿಗೆ ಬೇಗ ಒಂದು ರೀತಿಯಾದಂಥ ಆತುರತೆಯ ವಿಚಾರಗಳೇನು ಬರುತ್ತೆ ಅಂದರೆ, ಏನೋ ಒಂದು ನಕಾರಾತ್ಮಕ ಘಟನೆ ನಡೆದೋಗಿರ್ಬೋದು, ಅದಕ್ಕೆ ಲೇಟಾಗಿ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ವ್ಯವಹಾರಗಳಲ್ಲೂ ಸಹ ಮಾನಸಿಕವಾಗಿ ಸ್ವಚ್ಛತೆ ಏನಿರಬೇಕು, ಮನುಷ್ಯರ ಜೀವನದಲ್ಲಿ ಏನು ಸಂಬಂಧಗಳ ವ್ಯವಹಾರಗಳಲ್ಲಿ ಒಂದು ಪ್ರಾಮಾಣಿಕತೆ ಏನಿರಬೇಕು ಅದು ಬಹಳ ಕಡಿಮೆ ಆಗ್ತಾ ಇರೋದ್ರಿಂದ
ಈ ನಕಾರಾತ್ಮಕ ವಿಚಾರಗಳು ಬರಲಿಕ್ಕೆ ನಮಗೆ ಬಹಳ ಬೇಗನೆ ನಮ್ಮಲ್ಲಿ ಅದು ಪ್ರೇರೇಪಿಸುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆದರೂ ಸಹ ಇಂಥ ಒಂದು ನಕಾರಾತ್ಮಕ ಸಮಾಜದ ದುಸ್ಥಿತಿಯಲ್ಲಿದ್ದರೂ ನಾವು ಇದೇ ಸಮಾಜವನ್ನು ನಾವು ಸುಂದರವಾಗಿ ಕಟ್ಟಬೇಕು. ಅದಕ್ಕೆ ಮೊದಲು ನನ್ನ ಮನಸ್ಸಿನ ಸ್ಥಿತಿಯನ್ನು ಸತೋಪ್ರಧಾನವಾಗಿ ಸಕಾರಾತ್ಮಕವಾಗಿ ಇಟ್ಕೊಳ್ಬೇಕು ಅಂದರೆ ಪ್ರತಿ ಸಮಯದಲ್ಲೂ ಸಹ ಒಂದು ಗುಡ್ ಥಾಟ್, ಒಂದು ಪಾಸಿಟಿವ್ ಥಾಟ್ನ ನಾವು ಅಭ್ಯಾಸ ಮಾಡಬೇಕು. ಇದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಮನಸ್ಸಿಗೆ ಇವತ್ತಿನ ದಿವಸ ಏನೇ ಆಗಿಬಿಡಲಿ ನಾನು ಅದನ್ನು ಪಾಸಿಟಿವ್ ಆಗಿ ಸ್ವೀಕಾರ ಮಾಡ್ತೀನಿ. ನೆಗೆಟಿವ್ ಸಮಾಚಾರ ಕೇಳಿಬರಲಿ, ನೆಗೆಟಿವ್ ಘಟನೆಗಳು ನನ್ನ ಕಣ್ಮುಂದೆ ಕಾಣಿಸ್ಲಿ, ಆದರೆ ಅದರ ಪ್ರಭಾವ ನೆಗೆಟಿವ್ ಆಗಿ ನನ್ನ ಮನಸ್ಸಲ್ಲಿ ಬೀಳಬಾರ್ದು. ಆ ರೀತಿ ನಾನು ಅಭ್ಯಾಸ ಮಾಡ್ತೀನಿ ಅಂಥೇಳಿ ನಮ್ಮ ಮನಸ್ಸನ್ನು ನಾವು ಯಾವಾಗಲೂ ಅಭ್ಯಾಸ ಮಾಡಿಸ್ತಾ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಅಥವಾ ಅದನ್ನು ಆ ರೀತಿಯ ಸ್ಥಿತಿಯಲ್ಲಿ ನಾವು ಸ್ಥಿತ ಮಾಡಿಕೊಂಡಾಗ ಈ ಒಂದು ನಕಾರಾತ್ಮಕ ಪರಿಸರದಲ್ಲೂ ನನ್ನ ಆತ್ಮದ ಚಿಂತನೆ, ನನ್ನ ಮನಸ್ಸಿನ ಒಂದು ಸ್ಥಿತಿಯನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅನಿಸುತ್ತೆ. ದಿನನಿತ್ಯದ ಜೀವನದಲ್ಲಿ ಹೆಚ್ಚಾಗಿ ನಮಗೆ ನಕಾರಾತ್ಮಕ ಚಿಂತನೆಗಳು ಬರುತ್ತೆ. ಇದರಿಂದ ನೆಗೆಟಿವ್ ಫೀಲಿಂಗ್ಸು ಹೆಚ್ಚಾಗುತ್ತೆ. ಇದರಿಂದ ಮುಕ್ತಿ ಪಡೆಯೋದು ಹೇಗೆ ಅಕ್ಕ ಅವರೇ? ಅಸಫಲತೆ ಎನ್ನುವಂಥ ಶಬ್ದ ಸಫಲತೆಯ ಜೊತೆಯೇ ಜೋಡಣೆಯಾಗಿದೆ ಅಲ್ವೇ? ಸಫಲತೆ ಅಸಫಲತೆ ಅಂದರೆ ಸಫಲತೆಗೋಸ್ಕರ ನಾನೇನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಹಿಂದಿನ ಹೆಜ್ಜೆ ಯಾವುದಿದೆ ಅದೆಲ್ಲವೂ ಅಸಫಲತೆ. ಅಂದ್ರೇನು? ಒಂದು ಅಸಫಲತೆ ನನಗೆ ಸಿಕ್ಕಿದಾಗ ಒಂದು ಹೆಜ್ಜೆ ಸಫಲತೆಗೆ ಹತ್ತಿರ ಆದೆ ಅಂತ ಅರ್ಥ. ಬಹಳ ಜನ ಫೇಲಿಯರ್ ಅಂತ ಏನು ಹೇಳ್ತಾರೆ, ಆ ಫೇಲಿಯರ್ ಎನ್ನುವಂಥದ್ದು ಒಂದು ಪ್ರಯತ್ನದಲ್ಲಿ ನಾನು ಫೇಲಿಯರ್ ಆದೆ ಅಂದರೆ ಅರ್ಥ ಏನಪ್ಪ ಅಂದರೆ ಒಂದು ಸ್ವಲ್ಪ ಕಲ್ತಿದ್ದೀನಿ, ಪರಿಪೂರ್ಣವಾಗಿ ಕಲ್ತಿಲ್ಲ ಅಂತ ಅರ್ಥ. ಇನ್ನೊಂದು ಸತಿ ಪ್ರಯತ್ನ ಮಾಡಿದಾಗ ಅಲ್ಲಿ ಅಪೂರ್ಣತೆ ಇದ್ದಾಗ ಇನ್ನೊಂದು ಫೇಲಿಯರ್ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಎವ್ರಿ ಫೇಲ್ಯೂರ್ ಈಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ಸ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಂತೆ ನಾವೇನು 100 ಹೆಜ್ಜೆ ಹಾಕಿ ನಮ್ಮ ಒಂದು ಧ್ಯೇಯವನ್ನು ತಲುಪಬೇಕು, ಅದಕ್ಕೆ ಬಹಳ ಹತ್ತಿರ ಬರ್ತಾ ಇದ್ದೀವಿ. ಸೊ ಅಲ್ಲಿ ನಿರಾಶೆ ಆಗುವಂಥದ್ದಾಗಲಿ ಅಥವಾ ನನ್ನಿಂದ ಇನ್ನೇನು ಸಾಧ್ಯ ಇಲ್ಲ ಎನ್ನುವಂತಹ ಒಂದು ನೆಗೆಟಿವ್ ವಿಚಾರ ಮಾಡುವಂಥದ್ದು ಒಂದು ರೀತಿ ಮೂರ್ಖತನ ಅಂತಲೇ ಅನಿಸುತ್ತೆ. ಯಾಕೆಂದರೆ ಇವತ್ತು ನೋಡಿ, ಒಂದು ಸ್ಪೋರ್ಟ್ಸಲ್ಲಿ 100 ಮೀಟರ್ ರನ್ ಮಾಡಬೇಕು ಅಂದರೆ ಆ ಒಂದು ಸ್ಪರ್ಧಿ ಬಹಳ ಸಮಯದಿಂದ ಅದನ್ನು ಅಭ್ಯಾಸ ಮಾಡಿರ್ತಾನೆ. ಆರಂಭದಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಅವನು ಓಡುವಂತಹ ವೇಗ 50 ಕಿಲೋಮೀಟರ್ ಇರ್ಬೋದು. ಅದೇ ಇನ್ನಷ್ಟು ಸ್ಫೂರ್ತಿಯಾಗಿ ಮಾಡ್ತಾ ಇದ್ದಾಗ 60, 70, 80 ಆ ರೀತಿ ಅವನು ಹೆಚ್ಚಿಸ್ತಾ ಹೋಗ್ಬೋದು ಅವನ ಒಂದು ತೀವ್ರತೆಯನ್ನು ಅಥವಾ ಅವನೊಂದು ಕ್ಷಮತೆಯನ್ನು. ಅದನ್ನು ಅಸಫಲತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಒಂದೇ ಬಾರಿ ಯಾರೂ ಸಹ 100 ಹೆಜ್ಜೆಯನ್ನು ದಾಟಿ ತಮ್ಮ ಧ್ಯೇಯವನ್ನು ಮುಟ್ಟಲಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಆ ರೀತಿ ಏನಾದರೂ ನಾವು ಪಡ್ಕೊಂಡ್ಬಿಟ್ವಿ ಅಂತಲೂ ತಿಳ್ಕೊಳ್ಳಿ, ಆಗ ಜೀವನದಲ್ಲಿ ಒಂದು ರೀತಿಯ ಸ್ವಾರಸ್ಯವೂ ಇರೋದಿಲ್ಲ. ಅದಕ್ಕೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ನಾವೇನು ಸಾಧನೆ ಮಾಡ್ತೀವಿ, ಯಾವ ಪ್ರಯತ್ನ ಪಡ್ತಾ ಇದ್ದೀವಿ, ಆ ಒಂದು ಸಫಲತೆಯ ಗುರಿಯನ್ನು ಪಡೀಲಿಕ್ಕೆ ನನ್ನ ಮಾರ್ಗ ಸರಿ ಇದೆಯಾ ಅಂತ ಮೊದಲು ನೋಡ್ಕೋಬೇಕು. ಅಸಫಲತೆ ಆಯಿತು ಅಂತ ತಿಳ್ಕೊಳ್ಳೋಣ, ಅದಕ್ಕೆ ಕಾರಣ ಏನು ಅಂತ ನನ್ನಲ್ಲಿ ಹುಡುಕಬೇಕು. ಹುಡುಕಿದಾಗ ಆ ಒಂದು ಹುಡುಕಿದ ನಂತರ ನನಗೇನು ನ್ಯೂನತೆಗಳು ಕಾಣಿಸುತ್ತೆ ಅದನ್ನು ನನ್ನಲ್ಲಿ ತುಂಬಿಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಅದು ಒಂದು ಪುರುಷಾರ್ಥ ಆಗುತ್ತೆ. ಅದು ಒಂದು ಪಾಸಿಟಿವ್ ಚೇಂಜ್ ಆಗೋದ್ರಿಂದ ಬಹುಶಃ ನಾನು ಸಾಧನೆ ಮಾಡ್ತಾನೆ ನಾನು ಗುರಿ ಹತ್ರ ಹೋದಾಗಲೂ ಗುರಿ ಕಂಪ್ಲೀಟಾಗಿ ಸೇರದೇ ಇದ್ರೂ ನಾನೇನು ಹಾದಿ ಇಷ್ಟು ದೂರ ನಾನು ನಡೆದು ಬಂದಿದ್ದೀನಿ ಅದಷ್ಟಕ್ಕೂ ಸಹ ನಾವು ಇಲ್ಲಿ ಅಸಫಲತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವೂ ಸಹ ಸ್ಟೆಪ್ಸ್ ಆಫ್ ಸಕ್ಸಸ್ ಅಂತಲೇ ಹೇಳಲಿಕ್ಕಾಗತ್ತೆ. ಈ ರೀತಿ ಪಾಸಿಟಿವ್ ಅಕ್ಸೆಪ್ಟೆನ್ಸ್ ತಗೊಂಡಾಗ ಯಾವ ಪ್ರಯತ್ನವೂ ವಿಫಲವಾಗೋದಿಲ್ಲ. ಆದರೆ ಸಫಲತೆಗೆ ಒಂದೊಂದು ಹೆಜ್ಜೆಯ ಒಂದು ಸಮೀಪತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೂರನೇ ಅಂಶ ಏನಪ್ಪ ಅಂತಂದರೆ, ಸಫಲತೆ ಅನ್ನೋದನ್ನು ಯಾವ ಒಂದು ಪ್ರಮಾಣದಲ್ಲಿ ನಾವು ಅಳತೆ ಮಾಡ್ತೀವಿ ಅನ್ನೋದು ಮೊದಲನೇ ಅಂಶ. ಈಗ ನೋಡಿ, ಕೆಲವರು ಸಫಲತೆ ಎನ್ನುವಂಥದ್ದು ಒಂದು SLC ಪಾಸ್ ಆಗಿಬಿಡ್ತಾರೆ, ಅದೇ ಒಂದು ಗ್ರೇಟ್ ಸಕ್ಸಸ್ ಅಂತ ತಿಳ್ಕೊಳ್ತಾರೆ. ಇನ್ನೊಂದು ವ್ಯಕ್ತಿಗೆ ಡಿಗ್ರಿ ಆದರೆ ಅದೊಂದು ಗ್ರೇಟ್ ಸಕ್ಸಸ್ ಅಂದ್ಕೊಳ್ತಾರೆ. ಇನ್ನೊಂದು ವ್ಯಕ್ತಿಗೆ ನಾನು ಒಳ್ಳೆ ಜಾಬ್, ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೇ ನನ್ನ ಜೀವನದಲ್ಲಿ ಸಕ್ಸಸ್ ಅಂತ ತಿಳ್ಕೊಳ್ತಾರೆ. ಈ ಸಕ್ಸಸ್ ರೇಟ್ಸ್ ಆರ್ ಡಿಫ್ರೆಂಟ್. ಆದರೆ ನನ್ನ ಜೀವನದ ಯಾವುದೇ ಒಂದು ಸಾಧನೆಗೆ ನನಗೆ ಫಲ ಸಿಕ್ತು ಅಂದರೆ ಅದರಿಂದ ನನಗೆ ಏನು ಸಿಕ್ಕಿದೆ, ಯಾವುದೇ ಕ್ಷೇತ್ರದಲ್ಲಿ ನನಗೇನು ಬೇಕೋ ಅದು ಸಿಕ್ಕಿದ್ರೂ ಸಫಲವಾಯಿತು ನನ್ನ ಜೀವನ ಅನ್ನೋದಕ್ಕೆ ಅದರ ಒಂದು ಪ್ರಭಾವ ಏನಪ್ಪ ಅಂದರೆ ನನಗೆ ಹೌ ಮಚ್ ಐ ಆಮ್ ಹ್ಯಾಪಿ, ನನ್ನ ಜೀವನದಲ್ಲಿ ಎಷ್ಟು ಖುಷಿಯಾಗಿ ನನಗೆ ಖುಷಿ ಪ್ರಾಪ್ತವಾಗಿದೆ, ಇದನ್ನು ನಾವು ನೋಡ್ಕೋಬೇಕಾಗತ್ತೆ. ಯಾಕೆಂದರೆ ಬಹಳ ಸತಿ ನಾವು ನೋಡ್ತೀವಿ ಫಾಲ್ಸ್ ಕಾಂಪಿಟೇಷನಲ್ಲಿ ವ್ಯಕ್ತಿಗಳು ಮೋಸ ಹೋಗ್ತಾರೆ. ಅವ್ರು ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ಮಾಡಿದೆ,
ಕೊನೆಗೆ ರಿಸಲ್ಟು ಪಾಸಿಟಿವ್ ಆಗಿ ಬಂದ್ರೂ ದೇ ಆರ್ ನಾಟ್ ಹ್ಯಾಪಿ. ಉದಾಹರಣೆ ಹೇಳ್ತೀನಿ. ಒಂದು ಪರಿವಾರದಲ್ಲಿ ಒಂದು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಿರಬೇಕಾದ್ರೆ ಒಂದು ಹುಡುಗ ಡಾಕ್ಟರ್ ಆದ ಅಂದರೆ ಇನ್ನೊಂದು ಪರಿವಾರದವ್ರೂ ಸಹ ನಾನು ಡಾಕ್ಟರ್ ಮಾಡೇ ಮಾಡ್ತೀನಿ ನನ್ನ ಮಗನ್ನ ಅಂತ ಕಾಂಪಿಟಿವ್ ಮಾಡ್ತಾರೆ. ಆ ಕಾಂಪಿಟೀಷನಲ್ಲಿ ಆ ಮಗನಿಗೆ ಡಾಕ್ಟರ್ ಆಗಲಿಕ್ಕೆ ಯೋಗ್ಯತೆ ಇಲ್ಲ, ಡಾಕ್ಟರ್ ಆಗಲಿಕ್ಕೆ ಆ ಒಂದು ಆಂತರಿಕ ಇಷ್ಟನೂ ಇಲ್ಲ. ಆದರೆ ಪ್ರೆಸ್ಟಿಜ್ ಅಂತ ಏನು ನಾವು ಯೋಚನೆ ಮಾಡ್ತೀವಿ, ಅದರ ಕಾರಣದಿಂದ ಆ ಮಗುವನ್ನು ಆ ಒಂದು ಕೋರ್ಸಿಗೆ ಸೇರಿಸ್ತೀವಿ ಅಂತ ತಿಳ್ಕೊಳ್ಳಿ. ಆಗ ಆ ಮಗುವಿನ ಒಂದು ಮನಸ್ಸಿನ ಪ್ರಭಾವ ಏನು ಬೀಳುತ್ತೆ ಅಂದರೆ, ನಮ್ಮ ಅಪ್ಪನಿಗೋಸ್ಕರ ನಾನು ಡಾಕ್ಟರ್ ಆದೆ, ನಮ್ಮ ಮನೆ ಮರ್ಯಾದೆ ಉಳಿಸ್ಲಿಕ್ಕೋಸ್ಕರ ಡಾಕ್ಟರ್ ಆದೆ. ಆದರೆ ಅದರಿಂದ ಬಹುಶಃ ಅವನಲ್ಲಿದ್ದಂತಹ ಒಂದು ಬುದ್ಧಿಯ ಶಕ್ತಿಯನ್ನಾಗಲಿ ಸಮಯವನ್ನಾಗಲಿ ಹಣವನ್ನಾಗಲಿ ಎಲ್ಲ ಖರ್ಚು ಮಾಡಿ ಅವನು ನಿಜವಾಗ್ಲೂ ಒಳ್ಳೆಯದಾಗಿ ಡಾಕ್ಟರ್ ಆದ, 90% ತೊಗೊಂಡು ಡಾಕ್ಟರ್ ಆದ್ರೂ ಸಹ ನೀವು ಅದನ್ನು ಸಫಲತೆ ಅಂತ ಆಗುತ್ತಾ? ಯಾಕೆಂದರೆ ಆಂತರಿಕವಾಗಿ ಅವನಿಗೆ ಖುಷಿನೇ ಇಲ್ಲ. ನನಗೆ ಈ ಒಂದು ವ್ಯವಸಾಯ ಬೇಡ, ಈ ಒಂದು ವೈದ್ಯಕೀಯ ಒಂದು ಏನು ಪೊಸಿಷನ್ ಇದೆ ಅದು ನನಗೆ ಬೇಡ ಅಂತ ಇದೆ. ಅವನ ಮನಸ್ಸಿಗೆ ಅದು ನೆಮ್ಮದಿ ಇಲ್ಲ. ಅವನಿಗೆ ಯಾವುದೋ ಒಂದು ಹಾಡು ಹೇಳಿ ಒಳ್ಳೆಯ ಒಂದು ಸಂಗೀತ ಕಲಿತು ಒಳ್ಳೆಯ ಆರ್ಟಿಸ್ಟ್ ಆಗುವಂತಹ ಒಂದು ಇಷ್ಟ ಇದೆ. ಆದರೆ ಇಲ್ಲಿ ಸಫಲತೆ ಎನ್ನುವಂಥದ್ದು ಏನಾಯಿತು, ಸಿಕ್ಕಿದೆ, ಆದರೆ ಆಂತರಿಕವಾಗಿ ಖುಷಿ ಇಲ್ಲ. ಸೊ ದಟ್ ಈಸ್ ನಾಟ್ ಸಫಲತೆ. ಅದನ್ನು ನಾವು ಸಕ್ಸಸ್ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಸಫಲತೆಯನ್ನು ಅಳತೆ ಮಾಡಬೇಕಾದ್ರೆ ನಾನೇನಾಗಬೇಕು, ಅದನ್ನು ಹೇಗೆ ಮಾಡಬೇಕು, ನಾನು ನಡೆಯುವಂಥ ಮಾರ್ಗದ ಒಂದು ಹಾದಿ ಎಷ್ಟು ಕ್ಲಿಯರ್ ಆಗಿದೆ, ಸುಗಮವಾಗಿದೆ, ಅದರಲ್ಲಿ ನಾನು ಏನು ಪ್ರಯತ್ನ ಮಾಡಬೇಕು ಅನ್ನೋದನ್ನು ಮೊದಲು ವ್ಯಕ್ತಿ ವಿಚಾರ ಮಾಡಿ ಆ ನಂತರ ತನ್ನ ಒಂದು ಧ್ಯೇಯವನ್ನು ನಿರ್ದಿಷ್ಟ ಮಾಡಿಕೊಂಡಾಗ ಏನಾಗುತ್ತೆ, ಆಗ ಸಫಲತೆ ಎನ್ನುವಂಥ ಸಹಜವಾಗೂ ಸಿಗುತ್ತೆ. ಅಸಫಲತೆಗೆ ಆಸ್ಪದ ಇರೋದಿಲ್ಲ. ಒಂದು ವೇಳೆ ಅಸಫಲತೆ ಸಿಕ್ಕಿದ್ರೂ ಒಂದು ವೇಳೆ ಆ ಮಗುವಿಗೆ ನೋಡಿ ನಾನು ಡಾಕ್ಟರ್ ಆಗಬೇಕು ಅಂತ ಅವನಿಗೆ ಇಷ್ಟ ಇದ್ದಿದ್ರೆ ಒಂದು ಸತಿ ಫೇಲ್ ಆದರೂ ಇನ್ನೊಂದು ಸತಿ ನಾನು ಪಾಸ್ ಆಗೇ ಆಗ್ತೀನಿ ಅನ್ನುವಂಥ ಒಂದು ಛಲ ಇರ್ತಾಯಿತ್ತು. ಏಕೆಂದರೆ ಐ ಲೈಕ್ ಇಟ್ ಅನ್ನುವಂತಹ ಒಂದು ಫೀಲಿಂಗ್ಸ್ ಅವನಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ಅದು ಸ್ಫೂರ್ತಿ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಜೀವನದ ಪ್ರತಿ ಹಂತದಲ್ಲೂ ಯಾವುದೇ ಕಾರಣ ನಮಗೆ ಅಸಫಲತೆ ಸಿಕ್ತು ಅಂದರೆ ನಮ್ಮ ಸ್ಫೂರ್ತಿ ಮಾತ್ರ ಬಿಡಬಾರ್ದು. ನಾನೇನು ಧ್ಯೇಯ ಇಟ್ಕೊಂಡು ಮುಂದುವರೆದಿದ್ದೀನಿ ಅದನ್ನು ಕೊನೆಯ ಉಸಿರಿನವರೆಗೂ ಪಡಿಲೇಬೇಕು ಎನ್ನುವಂಥ ಪ್ರಯತ್ನ ಮಾಡ್ತಾ ಹೋದರೆ ಅವಶ್ಯವಾಗಿ ನಮಗೆ ಸಫಲತೆಯ ಶಿಖರ ಇರಲಿಕ್ಕೆ ನಮಗೆ ಶಕ್ತಿನೂ ಸಿಗುತ್ತೆ. ಆ ಒಂದು ಗುರಿಯನ್ನು ನಾವು ಮುಟ್ಟೇ ಮಾಡ್ತೀವಿ. ಈಗ ನೋಡಿ, 100 ದಿನ ಪ್ರಯತ್ನ ಮಾಡಿದ್ವಿ, 101ನೇ ದಿನ ನಿಮಗೆ ಸಂಪೂರ್ಣವಾದ ಸಫಲತೆ ಸಿಕ್ತು. ಅವತ್ತಿನ ಖುಷಿ ಹೇಗಿರುತ್ತೆ? 100 ದಿನ ನಾನು ಪ್ರಯತ್ನ ಪಟ್ಟೆ, ಇವತ್ತು ನನಗೆ ಸಫಲತೆ ಸಿಕ್ತು ಅಂದರೆ ನನಗೆ ಬಹಳ ಖುಷಿಯಾಗಿದೆ ಅಂತ ನಾವು ಆ ಒಂದು ಪ್ರಯತ್ನದ ಒಂದು ಪುರುಷಾರ್ಥದ ಒಂದು ಫಲ ಸಿಕ್ಕಿದಾಗ ನಮಗೊಂದು ಖುಷಿಯಾಗುತ್ತೆ. ಆ ಕಾರಣ ಅಸಫಲತೆ ಎನ್ನುವಂಥದ್ದು ನಾವು ಅನುಭವ ಮಾಡಲೇಬಾರ್ದು. ಏಕೆಂದರೆ ಪ್ರಯತ್ನಶೀಲರಾಗಿರುವಂಥ ವ್ಯಕ್ತಿಗೆ ಯಾವುದೊಂದು ಕ್ಷಣವೂ ಅಸಫಲತೆ ಅಲ್ಲವೇ ಅಲ್ಲ. ಅದಕ್ಕೆ ಮಹನೀಯರಾಗಲಿ ಮಹಾನ್ ಪುರುಷರಾಗಲಿ ಅವರೆಲ್ಲರೂ ಸಹ ತಮ್ಮ ಜೀವನದಲ್ಲಿ ಅನೇಕ ಅಸಫಲತೆಯ ಕ್ಷಣಗಳನ್ನು ಒಂದು ರೀತಿ ಅವಕಾಶಗಳು, ಇದೊಂದು ಸ್ಫೂರ್ತಿದಾಯಕ ಒಂದು ಸ್ಪರ್ಧೆ, ಇಂಥ ಗೋಲ್ಡನ್ ಅಪಾರ್ಚುನಿಟಿಯನ್ನು ಮತ್ತೊಮ್ಮೆ ನಾನು ಇದನ್ನು ಮಾಡಿ ಆ ಒಂದು ಸಫಲತೆ ಪಡಿಬೇಕೆನ್ನುವಂಥ ಸ್ಫೂರ್ತಿ ತಗೊಂಡಾಗ ಅವರು ಆ ಸಫಲತೆಯನ್ನು ಮೀರಿ ಸಫಲತೆಯ ಗುರಿಗೆ ಸೇರಿರ್ತಾರೆ. ಆ ಕಾರಣ ಸಫಲತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಸಫಲತೆ ಎನ್ನುವಂಥದ್ದನ್ನು ನಾವೆಂದೂ ನಮ್ಮ ಜೀವನದಲ್ಲಿ ಪರಿಗಣಿಸಬಾರ್ದು. ವರ್ತಮಾನ ಸಮಯದಲ್ಲಿ ಮನುಷ್ಯನ ಜೀವನದಲ್ಲಿ ಈ ಮಾನಸಿಕ ಏನು ತೊಂದರೆಗಳಿದೆ ಇದು ಹೆಚ್ಚಾಗ್ತಾ ಇದೆ. ಈ ಕಾರಣದಿಂದ ನಕಾರಾತ್ಮಕ ಚಿಂತನೆಗಳು ಹೆಚ್ಚಾಗ್ತಾ ಇದೆ. ಇದರ ಪರಿಹಾರ ಏನು ಅಂತ ಅಕ್ಕವರೇ ತಿಳಿಸ್ಕೊಡಿ. ವ್ಯಕ್ತಿಗಳ ಮಾನಸಿಕ ಸ್ಥಿತಿ ಯಾತಕ್ಕೆ ಇಷ್ಟೊಂದು ತೊಂದರೆಗೀಡಾಗ್ತಾ ಇದೆ ಅಂತಂದರೆ, ವ್ಯಕ್ತಿಯಲ್ಲಿ ತನ್ನ ವ್ಯಕ್ತಿಗತ ಜೀವನ ಇರ್ಬೋದು, ವ್ಯವಹಾರದ ಜೀವನ ಇರ್ಬೋದು, ಅಥವಾ ಪರಿವಾರದ ಜೀವನ ಇರ್ಬೋದು, ಸಾಮಾಜಿಕ ಜೀವನ ಇರ್ಬೋದು. ಈಗ ನಾವೆಲ್ಲರೂ ಯಾವೊಂದು ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದೀವಿ ಅಂತಂದರೆ, ನನಗೆ ಯಾರಾದರೂ ಆಪ್ತರು, ನಾನೇನಾದರೂ ಹೇಳಿದ್ರೆ ಅದನ್ನು ಆಲಿಸುವಂಥವ್ರು, ನನ್ನನ್ನು ಪ್ರಾಮಾಣಿಕವಾಗಿ ಅರ್ಥ ಮಾಡ್ಕೊಳ್ಳುವಂಥವ್ರು, ಅದಕ್ಕೆ ಮೆಂಟಾರ್ಸ್ ಅಂತ ಹೇಳ್ತೀವಿ. ಅಂತಹ ಒಂದು ಮೆಂಟಾರ್ಸ್ ಇವತ್ತು ಸಮಾಜದಲ್ಲಿ ಪರಿವಾರಗಳಲ್ಲಿ ಸಿಕ್ಕದೇ ಇರೋ ಕಾರಣದಿಂದ ಇವತ್ತೇನಾಗ್ತಿದೆ ಅಂದರೆ, ಅವರವರ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಆಘಾತಗಳನ್ನು ಯಾರೊಂದಿಗೆ ಪ್ರಾಮಾಣಿಕವಾಗಿ ಹಂಚ್ಕೊಳ್ಳೋಕ್ಕಾಗ್ತಿಲ್ಲ. ಈಗ ದುಃಖ ದುಮ್ಮಾನಗಳಿರ್ಬೋದು, ನೋವು ನಲಿವು, ಇವು ನಲಿವೂ ಹಂಚ್ಕೋಬೇಕಾಗತ್ತೆ, ನೋವು ಹಂಚ್ಕೋಬೇಕಾಗತ್ತೆ. ಬಹುಶಃ ನೋಡಿ, ನಿಮಗೆ ಬಹಳ ಸತಿ ಅನುಭವ ಇರ್ಬೋದು, ನಿಮ್ಮ ಮನಸ್ಸಿಗೆ ಯಾವುದೋ ಕಾರಣ ಆಘಾತವಾದಾಗ ಆ ನೋವನ್ನು ಯಾರಾದರೂ ಆಪ್ತರಿದ್ದರೆ ಅವ್ರ ಜೊತೆ ಹಂಚ್ಕೊಂಡ್ಬಿಟ್ಟಾಗ ನಿಮ್ಗೇನು ಅನಿಸುತ್ತೆ ಅಂತಂದರೆ,
ನಿಮ್ಮ ಹೊರೆಯೆಲ್ಲ ಒಂದು ರೀತಿ ಹೋಯಿತು. ಅವರು ತಕ್ಷಣ ನಿಮಗೇನು ಸಮಾಧಾನ ಕೊಡಲ್ಲ, ಅಥವಾ ಆಗಿದ್ದಂಥ ನಷ್ಟವನ್ನು ಅವರೇನು ತಕ್ಷಣ ತುಂಬಿಕೊಡೋಕ್ಕಾಗೋದಿಲ್ಲ. ಆದರೆ ಆ ನೋವಿನ ಭಾವನೆಗಳನ್ನು ಅವ್ರ ಹತ್ರ ನೀವು ಹಂಚ್ಕೊಂಡ್ರಿ, ಹೇಳ್ಕೊಂಡ್ರಿ, ಅವ್ರು ಆಲಿಸಿದ್ರು, ಅವರೊಂದು ರೀತಿ ನಮಗೇನೋ ಒಂದು ವಿಶ್ವಾಸ ಕೊಟ್ಟರು, ಒಂದು ರೀತಿಯ ಒಂದು ಕನಿಕರನ್ನು ತೋರಿಸು ಅಂದಾಗ ನಿಮ್ಮ ಮನಸ್ಸು ಒಂದು ರೀತಿ ಹಗುರಾಗುತ್ತೆ. ಆದರೆ ಈಗೇನಾಗ್ತಿದೆ, ಪರಿಸರದಲ್ಲಾಗಲಿ, ಪರಿವಾರದ ಜೀವನದಲ್ಲಾಗಲಿ, ಅಥವಾ ನಮ್ಮ ಸಮಾಜದ ಒಂದು ಸುತ್ತಮುತ್ತ ಇರುವಂತಹ ಒಂದು ವಾತಾವರಣದಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದ ಲೋಕದಲ್ಲಿ ಬ್ಯುಸಿ ಇದ್ದಾರೆ. ಯಾರ್ದು ಮಾತನ್ನು ಆಲಿಸ್ಲಿಕ್ಕೂ ಸಮಯ ಇಲ್ಲ. ಪತಿ ಪತ್ನಿ ಮಾತು ಕೇಳೋಕ್ಕಾಗ್ತಾ ಇಲ್ಲ, ಪತ್ನಿ ಪತಿಯ ಮಾತು ಕೇಳೋಕ್ಕಾಗ್ತಾ ಇಲ್ಲ, ತಂದೆ ತಾಯಿಗಳು ಮಕ್ಕಳ ಮಾತನ್ನು ಕೇಳೋಕ್ಕಾಗ್ತಾ ಇಲ್ಲ, ಮಕ್ಕಳು ತಂದೆ ತಾಯಿಗಳ ಮಾತುಗಳನ್ನು ಕೇಳೋಕ್ಕಾಗ್ತಾ ಇಲ್ಲ, ಅಥವಾ ವಿದ್ಯಾರ್ಥಿನಿಯರು ಶಿಕ್ಷಕರ ಮಾತನ್ನು ಕೇಳೋಕ್ಕಾಗ್ತಾ ಇಲ್ಲ. ಏಕೆಂದರೆ ಎಲ್ಲರದು ಒಂದು ರೀತಿ ಫಾಸ್ಟ್ ಲೈಫ್ ಥರ ಹೋಗ್ತಾ ಇದ್ದಾರೆ. ಅಲ್ಲಿ ಅವರವರವರ ಡ್ಯೂಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಯಾರ ಮನಸ್ಸಿಗೆ ಏನು ತೊಂದರೆ ಆಗ್ತಿದೆ, ಅದನ್ನು ಯಾವ ರೀತಿ ನಾವು ದೂರ ಮಾಡಿಕೊಡ್ಬೇಕು, ನಮ್ಮಿಂದ ಏನಾದರೂ ಸಹಕಾರ ಆಗುತ್ತಾ, ಆ ರೀತಿಯ ವಿಚಾರಗಳನ್ನು ಮಾಡಿ ಒಬ್ಬರಿಗೊಬ್ಬರಿಗೆ ಮಾನಸಿಕವಾಗಿ ಸಪೋರ್ಟ್ ಅಂತ ಹೇಳ್ತೀವಿ. ಮೆಂಟಾರ್ಸ್ ಅಂದರೆ ಒಂದು ರೀತಿ ಮಾನಸಿಕವಾಗಿ ಸಪೋರ್ಟಿವ್ ಮಾರಲ್ ಸಪೋರ್ಟ್ ಅಂತಲೂ ಹೇಳ್ತೀವಿ. ಈಗ ಬಹಳ ದೂರದಲ್ಲಿ ನಿಮಗೆ ಆಪ್ತರಿದ್ದಾರೆ ಅಂದ್ಕೊಳ್ಳಿ, ಅಮೆರಿಕದಲ್ಲೇ ಇದ್ದಾರೆ ಅಂದ್ಕೊಳ್ಳಿ, ಅವ್ರು ಫೋನ್ ಮಾಡ್ತಾರೆ ಅಂದ್ಕೊಳ್ಳಿ, ನೀವು ಹೌ ಆರ್ ಯು ಅಂತ ಹೇಳ್ತೀರಾ, ನಿಮ್ಮ ಹೆಲ್ತ್ ಹೇಗಿದೆ ಅಂತೀರಾ, ಅಷ್ಟೇ ಮಾತಾಡೋದು. ಆದರೆ ಅಷ್ಟು ದೂರ ಇರುವಂಥ ವ್ಯಕ್ತಿಗೆ ಏನು ಸಿಗುತ್ತೆ ಹೇಳಿ, ಒಂದು ರೀತಿಯ ಒಂದು ಖುಷಿ. ಅದರಲ್ಲಿ ಆ ವ್ಯಕ್ತಿಗೆ ಏನೇನೋ ತೊಂದರೆಗಳಿರೋದನ್ನೆಲ್ಲ, ನೋವುಗಳನ್ನೆಲ್ಲ ಒಂದು ಸ್ವಲ್ಪ ಸಮಯಕ್ಕೆ ಮರೆತುಬಿಟ್ಟು ನೆಕ್ಸ್ಟ್ ಡೇಗೆ ಅವನಿಗೊಂದು ಸ್ಫೂರ್ತಿ ಸಿಗುತ್ತೆ. ಆದರೆ ಈ ರೀತಿ ಪಾಸಿಟಿವ್ ಆಗಿ ನಾವು ಫೀಡ್ ಮಾಡುವಂತಹ ಒಂದು ಮನೋಬಲ ಇವತ್ತು ಕಡಿಮೆ ಆಗ್ತಾ ಇರೋದ್ರಿಂದ ಮನುಷ್ಯನಿಗೆ ಮಾನಸಿಕ ತೊಂದರೆಗಳು ಹೆಚ್ಚಾಗ್ತಿವೆ. ಅದಕ್ಕೆ ನಾವು ಬೇರೆಯವರ ಮೇಲೆ ಅವಲಂಬಿಸದೆ ನಮ್ಮ ಮನಸ್ಸಿಗೆ ನಾವೇ ಒಂದು ರೀತಿ ಸಕಾರಾತ್ಮಕ ಚಿಂತನೆಗಳನ್ನ ಕೊಡ್ತಾ ಪ್ರತಿನಿತ್ಯ ಹೇಗೆ ಮನೆ ಗುಡಿಸಿ ಒರೆಸಿದಾಗ ಸ್ವಚ್ಛವಾಗಿರುತ್ತೋ ಹಾಗೆ ಒಂದು 5 ನಿಮಿಷ 10 ನಿಮಿಷ ಮಲ್ಕೊಳ್ಳೋಕ್ಕೆ ಮೊದಲಾಗಲಿ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಆಗಲಿ ನಮ್ಮ ಮನಸ್ಸಿನಲ್ಲಿ ಇವತ್ತೆಲ್ಲ ಆದಂತಹ ಒಂದು ಯಾವುದೇ ನೆಗೆಟಿವ್ ವಿಚಾರಗಳನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ ಅದನ್ನು ನಮಗೆ ನಾವೇ ಅದನ್ನು ಶಮನ ಮಾಡಿಕೊಳ್ಳುವಂತಹ ಅಭ್ಯಾಸ ಮಾಡಿದಾಗ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಮನಸ್ಸನ್ನು ಸ್ವಚ್ಛ ಮಾಡಿ ಮಲಗಿ, ಅಥವಾ ಅದನ್ನೆಲ್ಲನೂ ಯೂನಿವರ್ಸಲ್ ಪವರ್ಗೆ ಸರೆಂಡರ್ ಮಾಡಿ. ಯಾರಾದರೂ ಆಪ್ತರು ಪ್ರಾಮಾಣಿಕರು ನಿಮ್ಗೆ ಸಿಕ್ಕಿದ್ರೆ ಅವ್ರಿಗೆ ಹೇಳ್ಕೋಬೋದು. ಅದು ಆಗದ ಪಕ್ಷದಲ್ಲಿ ಯೂನಿವರ್ಸಲ್ ಪವರ್ ಅಂತ ನಾವು ಏನು ಹೇಳ್ತೀವಿ, ಇಟ್ ಈಸ್ ಎ ಗ್ರೇಟ್ ಹೀಲಿಂಗ್ ಪವರ್ ಅಂತ ಹೇಳ್ತೀವಿ. ಸೊ ಆ ಒಂದು ಯೂನಿವರ್ಸಲ್ ಪವರ್ಗೆ ನಾವು ಮಾತಾಡಿ ಆ ಒಂದು ನೋವನ್ನೆಲ್ಲ ಅಲ್ಲಿ ಸರೆಂಡರ್ ಮಾಡಿ ಮನಸ್ಸನ್ನು ಹಗುರ ಮಾಡಿದಾಗ ಅವಶ್ಯವಾಗಿ ನಮಗೆ ಪ್ರತಿನಿತ್ಯ ಒಂದು ಸ್ಫೂರ್ತಿದಾಯಕವಾದ ಶಕ್ತಿ ನಮಗೆ ಸಿಗುತ್ತೆ. ನಮ್ಮ ವಿಚಾರಗಳು ನಮ್ಮ ಜೀವನದ ಗುರಿಯನ್ನು ಸೇರಲು ಸಹಕಾರಿಯಾಗಿದೆಯಾ? ಈ ಮೊದಲೇ ನಾವು ಅರ್ಥ ಮಾಡ್ಕೊಂಡಂಗೆ ವಿಚಾರಗಳು ಒಂದು ಶಕ್ತಿ ಅಂತ ಅರ್ಥ ಮಾಡ್ಕೊಂಡ್ವಿ. ಈ ವಿಚಾರಗಳನ್ನು ಎಷ್ಟು ನಾವು ಸಕಾರಾತ್ಮಕವಾಗಿ ಮಾಡ್ತೀವಿ ಅದು ಒಂದು ರೀತಿ ನಮಗೆ ಮೋಟಿವೇಟಿಂಗ್ ಎನರ್ಜಿ ಅಂತ ಅರ್ಥ ಮಾಡ್ಕೊಂಡ್ವಿ ಅಲ್ವೇ. ಈಗ ಮನಸ್ಸು ಕುಗ್ಗಿದರೆ ಇರುವೆ ಎಷ್ಟು ಭಾರವನ್ನು ಹೊರ್ಕೊಂಡು ಹೋಗುತ್ತೋ ಅಷ್ಟು ಭಾರ ಮನುಷ್ಯ ಎತ್ತಲ್ಲ. ಅದೇ ಮನಸ್ಸು ಹಿಗ್ಗಿದಾಗ ಆನೆ ಎಷ್ಟು ಭಾರ ತೊಗೊಂಡು ಹೋಗುತ್ತಲ್ಲ ಅಷ್ಟು ಭಾರ ಮನುಷ್ಯ ಎತ್ಕೊಂಡು ಹೋಗ್ಬಿಡ್ತಾನೆ. ಬೇಕಾದರೆ ಆ ವ್ಯಕ್ತಿ ಅವನದೇ ಮನಸ್ಸು. ಆದ್ದರಿಂದ ಮನಸ್ಸು ಕುಗ್ಗಿದರೆ ಜಗತ್ತೆಲ್ಲ ಅವನ ಮೇಲೆ ಬಿದ್ದಿದೆ ಅಂತ ಆ ರೀತಿ ಅಂದ್ಕೊಳ್ತಾನೆ. ಅದೇ ಮನಸ್ಸು ಹಿಗ್ಗಿದಾಗ ಖುಷಿ ಇದ್ದಾಗ ಈ ಜಗತ್ತೇ ಅವನು ಕಾಣಿಸೋದಿಲ್ಲ, ಅವನೆಲ್ಲೋ ಆಕಾಶದ ಮೇಲೆ ಇರ್ತಾನೆ. ಅಂದರೆ ಈ ಡಿಫ್ರೆನ್ಸ್ ಯಾಕಾಗತ್ತೆ ಅಂತಂದರೆ ಆ ಮನೋಬಲವನ್ನು ನಾವು ವಿಕಾಸ ಮಾಡಿದಾಗ ಸಕಾರಾತ್ಮಕವಾಗಿ ಆಗ ಮಾತ್ರ ಇಂಥ ಒಂದು ಪರಿಣಾಮ ಆಗುತ್ತೆ. ಅದೇ ನಕಾರಾತ್ಮಕವಾಗಿ ಕುಗ್ಗಿಬಿಡ್ತು ಅಂತ ತಿಳ್ಕೊಳ್ಳಿ, ನಮ್ಮಲ್ಲಿ ಕ್ಷಮತೆ ಇದೆ, ಶಕ್ತಿ ಇದೆ, ಕಲೆ ಇದೆ, ನಮ್ಮಲ್ಲಿ ಸ್ಫೂರ್ತಿ ಇದೆ, ಅದೆಲ್ಲವೂ ಸಹ ಒಂದು ರೀತಿ ಒಂದು ಡಬ್ಬದೊಳಗಡೆ ಹಾಕಿಬಿಟ್ಟು ಮುಚ್ಚಿ ಲಾಕ್ ಮಾಡ್ದಂಗೆ ಅದು ಒಳಗಡೆ ಇರುತ್ತೆ. ಆ ಕಾರಣ ನಮ್ಮ ವಿಚಾರಗಳು ಹೇಗೆ ನಮ್ಮ ಗುರಿಯತ್ತ ಸಾಗಲಿಕ್ಕೆ ಒಂದು ಸಹಕಾರಿಯಾಗುತ್ತೆ ಅಂದರೆ ಅದು ಪ್ರತಿನಿತ್ಯ ಸ್ಫೂರ್ತಿದಾಯಕವಾದ ವಿಚಾರಗಳನ್ನೇ ಮಾಡಬೇಕು. ನಿಮಗೆ 100 ಬಾರಿ ನೀವು ಅಂದ್ಕೊಂಡಿದ್ದಾಗಿಲ್ಲ ಅಂದರೆ ನೋ ಪ್ರಾಬ್ಲಮ್, 101 ಬಾರಿನೂ ಪಾಸಿಟಿವೇ ಥಿಂಕ್ ಮಾಡಿ, ಅದು ಸಾಕಾರವಾಗುತ್ತೆ. ಅದೇ ರೀತಿ ಶಕ್ತಿ ನಿಮಗೆ ಕೊಡುತ್ತೆ. ಅದರಿಂದ ನಮ್ಮ ವಿಚಾರದ ಶಕ್ತಿ ಅವಶ್ಯವಾಗಿ ನಮ್ಮ ಗುರಿಯನ್ನು ಸೇರಲಿಕ್ಕೆ ಸಹಕಾರಿಯಾಗುತ್ತೆ. ವಿಚಾರದ ಶಕ್ತಿನೇ ಇಲ್ಲ ಅಂದರೆ ಗುರಿಯತ್ತ ಸಾಗಲಿಕ್ಕೆ ನಮ್ಮಲ್ಲಿ ಇನ್ನರ್ ಎನರ್ಜಿ ಏನಿದೆ, ಇನ್ನರ್ ಸ್ಪಿರಿಟ್ ಏನಿದೆ ಅದು ಜಾಗೃತವಾಗಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸಕಾರಾತ್ಮಕ ಚಿಂತನೆ ಅಥವಾ ನಕಾರಾತ್ಮಕ ಚಿಂತನೆ ನಮ್ಮ ಸಂಬಂಧದ ಮೇಲೆ ಪ್ರಭಾವ ಬೀರುತ್ತದೆಯೇ? ನಮ್ಮ ಸಂಬಂಧಗಳು ನಮ್ಮ ಸುತ್ತಮುತ್ತ ಇರುವಂತಹ ಸ್ನೇಹಿತರಾಗಲಿ ಅಥವಾ ನಮ್ಮ ಪರಿವಾರದವರಾಗಲಿ
ಇವರೆಲ್ಲರ ಜೊತೆ ನಮ್ಮ ಸಂಬಂಧ ಸುಗಮವಾಗಿರಬೇಕು, ಸುಂದರವಾಗಿರಬೇಕು ಅಂದರೆ ಏನು, ನಮ್ಮ ವಿಚಾರಗಳೇ ಆಧಾರ ಅಲ್ವೇ? ನಮ್ಮ ವಿಚಾರಗಳಲ್ಲಿ ಅವರ ಬಗ್ಗೆ ಸ್ನೇಹ ಇದೆ, ಪ್ರೀತಿ ಇದೆ, ಸಹೃದಯತೆ ಇದೆ, ದಯೆ ಇದೆ, ಸಹಕಾರಿ ಭಾವನೆ ಇದೆ, ಸಹಯೋಗದ ಭಾವನೆ ಇದೆ ಅಂದರೆ ಅವಶ್ಯವಾಗಿ ನಾವು ಸಂಬಂಧವನ್ನು ಚೆನ್ನಾಗಿ ನಿಭಾಯಿಸ್ತೀವಿ. ನಮ್ಮ ವಿಚಾರಗಳಲ್ಲಿ ತ್ರುಟಿ ಬಂತು, ಸ್ವಾರ್ಥ ಬಂತು, ಅಥವಾ ಫಾಲ್ಸ್ ಕಂಪ್ಯಾರಿಸನ್ ಬಂತು, ನೆಗೆಟಿವ್ ಹೋಲಿಕೆ ಬಂತು ಅಂದಾಗ ಆ ಸಂಬಂಧಗಳಲ್ಲಿ ಬಹಳ ಬೇಗನೆ ಬಿರುಕು ತರುವಂತಹ ಒಂದು ವ್ಯವಹಾರ ಮಾಡ್ತೀವಿ. ಈ ವಿಚಾರಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಂದರೆ, ತಿಳ್ಕೊಳ್ಳಿ, ಒಂದು ವ್ಯಕ್ತಿ ತನ್ನ ಆಪ್ತ ಸ್ನೇಹಿತನನ್ನು ಅನೇಕ ವರ್ಷಗಳ ನಂತರ ಭೇಟಿ ಮಾಡ್ತಾ ಇದ್ದಾನೆ. ಆ ಒಂದು ಸ್ನೇಹಿತ ತನ್ನ ಮನೆಗೆ ಬರ್ತಾ ಇದ್ದಾನೆ ಅಂತ ಸಂದೇಶ ಬಂತು. ಸ್ನೇಹಿತನ ಸಂಬಂಧ ಇರೋದರಿಂದ ಅವನಿಗೆ ಎಷ್ಟು ಖುಷಿಯಾಗುತ್ತೆ. ಆ ವ್ಯಕ್ತಿ ಮನೆಗೆ ಬಂದ ತಕ್ಷಣವೇ ಆ ಸಂಬಂಧವನ್ನು ಹೇಗೆ ವ್ಯವಹಾರದಲ್ಲಿ ತೋರಿಸ್ತಾನೆ ಅಂತಂದರೆ, ಅವನಿಗೆ ಏನು ಬೇಕೋ ಅದು ಕೊಡಲಿಕ್ಕೆ, ಅವನಿಗೇನು ಸಹಕಾರ ಕೊಡಬೇಕೋ ಅದೆಲ್ಲ ಕೊಡ್ತೀನಿ ಅನ್ನುವಂಥ ಒಂದು ಭಾವನೆಯನ್ನು ಪ್ರಕಟ ಮಾಡ್ತಾನೆ. ಅದೇ ಒಂದು ವ್ಯಕ್ತಿಗೆ ಯಾವುದೋ ಒಂದು ಗಳಿಗೆಯಲ್ಲಿ ಮೋಸ ಮಾಡಿದಂಥ ವ್ಯಕ್ತಿ ಇರ್ಬೋದು, ಬಿರುಸಾಗಿ ಮಾತಾಡಿದಂಥ ವ್ಯಕ್ತಿ ಇರ್ಬೋದು, ಛಲ ಕಪಟದಿಂದ ಮಾಡಿದಂಥ ವ್ಯಕ್ತಿ ಇರ್ಬೋದು, ಆ ವ್ಯಕ್ತಿ ಯಾವುದೋ ಕಾರಣ ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ಸಂದೇಶ ಬರುತ್ತೆ. ಆಗ ತಿಳ್ಕೊಳ್ಳಿ, ಅವನ ವಿಚಾರ ಏನಾಗುತ್ತೆ, ಓ ಈ ವ್ಯಕ್ತಿನ ನನಗೆ ಮೋಸ ಮಾಡಿದ್ದಾನಪ್ಪ, ನನಗೆ ತೊಂದರೆ ಕೊಟ್ಟಿದ್ದಾನಪ್ಪ, ನನಗೆ ಬೇಜಾರು ಮಾಡಿಸಿದ್ದಾನಪ್ಪ, ನನಗೆ ದುಃಖ ಕೊಟ್ಟಿದ್ದಾನಪ್ಪ, ಅವನು ಬರಲಿ ನೋಡ್ಕೊತೀನಿ ಅಂತ ಹೇಳಿ ವಿಚಾರಗಳು ಬಂತು. ಬಹುಶಃ ಈಗ ಬರ್ತಾ ಇರುವಂಥ ವ್ಯಕ್ತಿಯಲ್ಲಿ ಪರಿವರ್ತನೆ ಆಗಿರ್ಬೋದು, ಆದರೆ ನನ್ನ ಮನಸ್ಸಿನಲ್ಲಿ ವಿಚಾರ ಏನಾಗಿದೆ ಅಂದರೆ ನಕಾರಾತ್ಮಕವಾಗಿ ಬರ್ತಾ ಇರೋದ್ರಿಂದ ಆ ವ್ಯಕ್ತಿ ಮನೆಗೆ ಬಂದ ತಕ್ಷಣವೇ ಆ ಒಂದು ಸಂಬಂಧದಲ್ಲಿ ಯಾವ ರೀತಿ ವ್ಯವಹಾರ ಮಾಡ್ತೀನಿ ಅಂತಂದರೆ, ನನಗೆ ಅಹಿತವಾಗಿ, ನನಗೆ ಇಷ್ಟ ಇಲ್ಲದ ರೂಪದಲ್ಲಿ ವ್ಯವಹಾರ ಮಾಡ್ತೀವಿ ಅಲ್ವೇ? ಸೊ ವಿಚಾರಗಳಿಂದ ಸಂಬಂಧಗಳಲ್ಲಿ ಪ್ರಭಾವ ಅವಶ್ಯವಾಗಿ ಬೀರುತ್ತೆ. ನಮ್ಮ ವಿಚಾರ ಸಾತ್ವಿಕವಾಗಿ ಸಕಾರಾತ್ಮಕವಾಗಿದೆ ಅಂತಂದರೆ ಅನ್ಯ ವ್ಯಕ್ತಿಯಲ್ಲಿ ಎಷ್ಟೇ ಸ್ವಾರ್ಥ ಇದ್ದರೂ, ನಕಾರಾತ್ಮಕ ಭಾವನೆ ಇದ್ರೂ ಅದನ್ನು ನಾವು ಪರಿವರ್ತನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇದೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಸಕಾರಾತ್ಮಕ ಚಿಂತನೆಗಳ ಲಾಭದ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ನಕಾರಾತ್ಮಕ ಚಿಂತನೆಯ ದುಷ್ಪರಿಣಾಮಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಂಥ ವಿಷಯಗಳನ್ನು ತಿಳಿಸ್ಕೊಟ್ಟಿರುವಂತಹ ರೂಪಕ್ಕನವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮದಿಂದ ನೀವು ಸಹ ಲಾಭವನ್ನು ಪಡ್ಕೊಂಡಿದ್ದೀರಾ. ನಿಮಗೂ ಸಹ ನನ್ನ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ವಿದಾಯ. ಧನ್ಯವಾದ. ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮನು, ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮನು, ಶಿವ ಅವನಲ್ಲಿ ನೆಲೆಸಿದ ನವಯುಗ ನಿರ್ಮಿಸಲು ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮನು. ಜಗದ ಸೇವೆಗಾಗಿ ತನು ಮನ ಧನವ ಸಮರ್ಪಿಸಿದ, ಜಗದ ಸೇವೆಗಾಗಿ ತನು ಮನ ಧನವ ಸಮರ್ಪಿಸಿದ, ಏಕತೆಯ ಮಾಲೆಯಲ್ಲಿ ಸೇರಿ ವಿಶ್ವ ಪರಿವರ್ತಿಸಿದ, ಏಕತೆಯ ಮಾಲೆಯಲ್ಲಿ ಸೇರಿ ವಿಶ್ವ
ಪರಿವರ್ತಿಸಿದ ಅಮೃತವಾಣಿಯ ಹರಿಸಿ ಸರ್ವರ ಸಂತಸಗೊಳಿಸಿದ ಅಮೃತವಾಣಿಯ ಹರಿಸಿ ಸರ್ವರ ಸಂತಸಗೊಳಿಸಿದ ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮನು ಶಿವ ಅವನಲ್ಲಿ ನೆಲೆಸಿದ ನವಯುಗ ನಿರ್ಮಿಸಲು ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮನು. ಆತ್ಮಜ್ಞಾನದಿ ಎಲ್ಲರ ಬಂಧನವ ಮುಕ್ತಗೊಳಿಸಿದ ಆತ್ಮಜ್ಞಾನದಿ ಎಲ್ಲರ ಬಂಧನವ ಮುಕ್ತಗೊಳಿಸಿದ ಮೊದಲು ತಾವು ಎಂಬ ಮಂತ್ರವ ಎಲ್ಲರ ಮುಂದೆ ಇರಿಸಿದ ಮೊದಲು ತಾವು ಎಂಬ ಮಂತ್ರವ ಎಲ್ಲರ ಮುಂದೆ ಇರಿಸಿದ ನಷ್ಟ ಮೋಹ ಸ್ಮೃತಿರ್ಲಬ್ಧ ಜ್ಞಾನವ ಸಾಕಾರಗೊಳಿಸಿದ ನಷ್ಟ ಮೋಹ ಸ್ಮೃತಿರ್ಲಬ್ಧ ಜ್ಞಾನವ ಸಾಕಾರಗೊಳಿಸಿದ ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮನು. ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮ